ಮೋಕ್ಷ ಕೊಡೋದು ದೇವರು. ಆದರೆ ರಾಯರು ನಂಬಿದ್ರೆ ಮೋಕ್ಷ ಏನೂ ಬೇಕಾಗಿಲ್ಲ ಅಂತ ಅಲ್ವ. ಏನು ಸುಮ್ಮನೆ ನೋಡಿ, ಫಾರ್ ಎಕ್ಸಾಂಪಲ್ ಆಂಜನೇಯನ ಭಕ್ತಿ ನೋಡಿ ಎಷ್ಟು ಚೆನ್ನಾಗಿದೆ. ಆಂಜನೇಯನ ಭಕ್ತಿ ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ, ಏನೂ ಬೇಕಾಗಿಲ್ಲ ಅಂತ ಅವರಿಗೆ. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸ್ಸೋತು ನೆನೆಯದ ಇನ್ನೊಂದನ್ನು ಎಲ್ಲವ ನೀಡುತ್ತ ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ. ಅಂಥ ಭಕ್ತರಾದಾಗ ಮಾತ್ರ ದೇವರು ಬರ್ತಾನೆ ಹೊರತು ಪಾರ್ಟ್ ಟೈಮ್ ಭಕ್ತರಾದರೆ ಬರಲ್ಲ. ಗುರು ರಾಘವೇಂದ್ರ ಗುರುಗಳು ಆ ರೀತಿ ಮಾಡೋದು. ಸನ್ಯಾಸಿ ಥರ ಆದ ಮೇಲೆ ನಮ್ಮ ಇವರು ಪ್ರಪಂಚನಾಚಾರ್ಯರು ಹೇಳ್ತಿರ್ತಾರೆ, ಎಷ್ಟೋ ದಿವಸ ಉಪವಾಸ ಮಾಡಿ ಅವ್ರ ಗುರುಗಳಿಗೆ ಪಾಠ ಮಾಡಿ ಲಂಚ್ ಅವರ್ನಲ್ಲಿ ಮನೆಗೆ ಬರ್ತಿದ್ರಂತೆ. ಮಠದಿಂದ ರಾಯರು ಲಂಚ್ ಅವರ್ನಲ್ಲಿ ಮನೆಗೆ ಬರ್ತಾಯಿದ್ರು. ಯಾಕೆಂದರೆ ಊಟ ಮಾಡೋಕ್ಕಲ್ಲ, ಹೆಂಡತಿಗೆ ಉಪವಾಸದಲ್ಲಿ ಕಂಪನಿ ಕೊಡೋಕ್ಕೆ, ನೀರು ಕುಡ್ಕೊಂಡು. ಇಂಥ ಉಪವಾಸ ಮಾಡಿ ಇವತ್ತು ಆ ಸಿದ್ಧಿಗಳನ್ನೆಲ್ಲ ಪಡ್ಕೊಂಡು 700 ವರ್ಷ ಕೊಡ್ತಾ ಇದ್ದಾರೆ. ಇವತ್ತು ರಾಯರ ಹೆಸರು ಹೇಳಿದ್ರೆ ನಮಗೆ ದಿನಕ್ಕೆ 3 ಸಲ ಊಟ ಸಿಗತ್ತೆ. ನಾವು ತ್ಯಾಗ ಮಾಡಿದ್ವಿ. ಯಾಕೆ ರಾಯರನ್ನ ನಾವು ಹೋಗಿ ಭಕ್ತರಾಗಬೇಕು? ರಾಯರು ಬಂದರು ಮಾವನ ಮನೆಗೆ ರಾತ್ರಿ ಆಗಿತ್ತು ಅಂತ ಒಂದು ಹಾಡಿದಲ್ಲಿ ನೀವೆಲ್ಲ ಕೇಳಿದ್ದೀರ. ಆದರೆ ಈ ರಾತ್ರಿ ಅಲ್ಲ, ಇದು ಯಾವಾಗಲೂ ನಮಗೆ 24/7 ಸಿಗ್ತಾರೆ. ಈ ರಾಯರು ಬಂದರು ನಮ್ಮ ಭಾವದ ಮನೆಗೆ. ಅದು ಖಾತ್ರಿಯಾಗಿತ್ತು. ಅಂತ ನಮಗೆ ರಾಯರು ಸಿಕ್ಕಿರುವಾಗ ನಮಗೆ ಅದು ಭಾಳ ಸುಲಭ. ಯಾಕೆ ಇಮ್ಮಿಡಿಯೇಟಾಗಿ ಕರೆದ್ರೆ ಬಂದ್ಬಿಡ್ತಾರೆ. ರಾಯರದು ಅದೇ ಥರನೇ, ಯಾವುದೋ ಪರಮಾದರದಿ ಪಾದಗಳು. ಇದು ಅಷ್ಟೇ, ಓಂ ಶ್ರೀ ರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಜಪಿತಾತ್ ಭಾವಿತಾತ್ ನಿತ್ಯಂ ಇಷ್ಟಾರ್ಥ ಸುರ್ಣ ಸಂಶಯ. ಈ ಸೆಂಟೆನ್ಸಲ್ಲಿ ಏನಿದೆ ಗೊತ್ತಾ ಮಜಾ? ಇದು ಅಷ್ಟೇ, ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಂಡ್ರೆ ಬರಲ್ಲ. ಜಪಿತಾತ್ ಅಂದರೆ ಬರಲ್ಲ, ಭಾವಿತಾತ್ ಇಂಟರ್ನಲೈಸ್ ಮಾಡ್ಕೋಬೇಕು ನಾವು. ಮಾಡ್ಕೊಂಡಾಗ ಆಗ ಬರ್ತಾರೆ. ಅದಕ್ಕೆ ಇಷ್ಟಾರ್ಥಾಸ್ ಅಂತಿದೆಯಲ್ಲ, ನೆಕ್ಸ್ಟ್ ವರ್ಡ್ ಇಂಗ್ಲೀಷ್ ವರ್ಡ್ ಇಷ್ಟಾರ್ಥ ಶೂರ್ ನಾ ಸಂಶಯ ಅಲ್ಲ, ಅದು ಶೂರ್. ಅದು ಹಾಗೆ ನಾವು ನಂಬಿದ್ರೆ ದೇವರು ನಮಗೆ ನಂಬ್ತಾನೆ ಅನ್ನೋದನ್ನು ರಾಯರು ಇಟ್ಕೊಂಡು ಹಿಂಗೆ ನಮಗೆ ಗೊತ್ತಾರೆ. ಗುರುಗಳು ನಮಗೆ ಗುರು ರಾಯರು ಅಂತ ಯಾಕಂತಾರೆ? ಎಷ್ಟೋ ಜನ ಗುರುಗಳಿದ್ದಾರೆ. ಗುರು ರಾಜರು, ಯತೀಂದ್ರ, ಹಿಂಗೆಲ್ಲ ಯಾಕಂತಾರೆ ಅಂತಂದರೆ ಭಾಳ ನೀವು ಗಮನಿಸಿ. ಇಡೀ ಪ್ರಪಂಚದಲ್ಲಿ ಮಧುಸೂದನ್ ಆಗಲೇ ಮಾತಾಡ್ತಾ ಹೇಳಿದ್ರು, ಇಡೀ ಪ್ರಪಂಚದಲ್ಲಿ ಭಕ್ತಿಯಲ್ಲಿರುತ್ತೋ ರಾಗ ಎಲ್ಲಿರುತ್ತೋ ಎಲ್ಲಿ ಹೋದ್ರೂ ನಮಗೆ ರಾಯರದು ಇಷ್ಟು. ರಾಜ್ಕುಮಾರ್ ಬಗ್ಗೆ ಹೇಳಿದ್ರು ಆಶ್ಚರ್ಯ. ಹೆಂಗೆ ರಾಯ ಗುರುಗಳದು ಹೆಂಗಿದೆ ಅಂತಂದರೆ ಹಾಡಿದೆಯಲ್ಲ ವಾರಬಂತಮ್ಮದಲ್ಲಿ, ಅದ್ರೊಳಗಿದೆಯಲ್ಲ, ಪ್ರೀತಿ ಮಾತಿಗೆ ಸೋತು ಬರುವ ಮಗುವಂತೆ ಕಾಣಿರಮ್ಮ ವಾರಬಂತಮ್ಮ ಅಲ್ವ. ಪ್ರೀತಿ ಮಾತಿಗೆ ಸೋತು ಬರುವ ಮಗು, ಕೋಪಿಸ್ಕೊಂಡ್ಬಿಟ್ಟಿರುತ್ತೆ ಮಗು, ಬಾಮರಿ ಹಿಂಗೆ ಕರೆದ ತಕ್ಷಣ ಸೋತು ಬಂದುಬಿಡ್ತಾರೆ. ರಾಯರನ್ನು ನಂಬಿದ್ರೆ ಮೋಕ್ಷ ಸಿಗತ್ತೆ ಅಂತ ಕೆಲವರು ಸರಿ ಹೇಳ್ಬೋದು. ಇಲ್ಲ ಕೆಲವರು ಇಲ್ಲ, ಗುರುಗಳೆಲ್ಲ ಮೋಕ್ಷ ಕೊಡೋಕ್ಕಾಗಲ್ಲ. ಮ್ಯಾಕ್ಸಿಮಮ್ ಅವ್ರು ರೆಕಮೆಂಡ್ ಮಾಡ್ಬೋದು ಅಷ್ಟೇ, ರೆಕಮೆಂಡ್ ಮಾಡ್ಬೋದು. ಮೋಕ್ಷ ಕೊಡೋದು ದೇವರು. ಆದರೆ ರಾಯರು ನಂಬಿದ್ರೆ ಮೋಕ್ಷ ಹೆಂಗೆ ಸಿಗತ್ತೆ ಗೊತ್ತಾ? ಅದೇ ಹಾಡು ತಗೊಳ್ಳಿ. ಫಾರ್ ಎಕ್ಸಾಂಪಲ್, ಹಿಂದೆ ಬರುವ ನಮ್ಮ ರಾಯರ ನೆರಳಿನಂತೆ ಹನುಮನಿದ್ದೆಡೆ ರಾಮನಿದ್ದು ನಿಜ ಮುಕ್ತಿ ಕೊಡುವ ನಮ್ಮ ವಾರ ಬಂತಮ್ಮ ಗುರು ರಾರ ಬಂತಮ್ಮ ಅಲ್ಲ. ಸೊ ಅದಕ್ಕೆ ನಾವು ಫಸ್ಟ್ ಬಾರೋ ಗುರು ರಾಘವೇಂದ್ರ ಅಂತ ಕರಿತೀವಿ. ಯಾಕೆ ಬರಬೇಕು ಅಂದರೆ ಜನಮನದಲ್ಲಿ, ಅಂದರೆ ನಮ್ಮ ಮನದಲ್ಲೇ ನಾವೇ ಜನ ಸದ್ಭಾವನೆ ಬಿತ್ತಲು ಇನ್ನೊಮ್ಮೆ ಗುರುರಾಯ ಬಾ. ಓಕೆ, ಆ ಥರ ಇಂಟೆನ್ಷನ್ ಇದ್ದರೆ ಬರ್ತೀವಿ. ಸದ್ಭಾವನೆ ಬೇಕಾದ್ರೆ ಕೇಳಿ ಬರ್ತೀವಿ. ನೀವು ಸಂಭಾವನೆ ಕೇಳಿದ್ರೆ ಬರಲ್ಲ. ಅಂದರೆ SUM ಸದ್ಭಾವನೆ ಬೇಕಾದ್ರೆ ಕೇಳಿ ಬರ್ತೀವಿ ಅಂತ ಬರ್ತಾರಲ್ಲ, ಆಗ ಅವ್ರನ್ನ ಥ್ಯಾಂಕ್ ಯು ಬಂದ್ರೆ ಬಂದೆಯ ಗುರುರಾಯ ದಯಮಾಡಿಸು ಮಹನೀಯ ಬಂದೆಯ ಗುರುರಾಯ. ಈ ರೀತಿ ದೇವರ ಭಕ್ತರ ರಿಲೇಷನ್ಶಿಪ್ ಹೆಂಗಿರಬೇಕು ಅನ್ನೋದಕ್ಕೆ ನಮ್ಮ ಕೃಷ್ಣ ಅರ್ಜುನನೇ ಸಾಕ್ಷಿ. ದೇವರು ಯಾವಾಗಲೂ ದೇವರಾಗ್ತಾನೆ, ಭಕ್ತ ಆಗ್ತಾನೆ, ಗೆಳೆಯ ಆಗ್ತಾನೆ. ಇಷ್ಟೊಂದು ಸಲಿಗೆ ನಾವು ದೇವರ ಹತ್ರ ತೊಗೊಳ್ಬೋದು, ಅದೇ ಸಲಿಗೆ ನಾವು ಗುರುರಾಯರ ಹತ್ರ ತೊಗೊಳ್ಬೋದು. ಕೃಷ್ಣ ಭಗವದ್ಗೀತೆಯಲ್ಲಿ ಏನಂತ ವಿಶ್ವರೂಪ ತೋರಿಸಿದ ತಕ್ಷಣ ಅರ್ಜುನ ಏನಂದ, ಅಯ್ಯೋ ನಾನು ಇಷ್ಟು ದಿವಸ ನಿನ್ನನ್ನು ನಮ್ಮ ಭಾವ ನಮ್ಮ ಫ್ರೆಂಡು ಅಂತ ಇಟ್ಕೊಂಡು ಭಾಳ ಸಲಿಗೆಯಿಂದ ಇಷ್ಟು ದೊಡ್ಡ ಮನುಷ್ಯ ಅಂತ ನಿನಗೆ ಗೊತ್ತೇ ಇರಲಿಲ್ಲಪ್ಪ. ನಮ್ಗೆ ಗೊತ್ತಿರಲ್ಲ ಇಲ್ಲೇ ಹೆಂಗಿರ್ತಾರೆ. ಯಾವುದೋ ಒಂದು ರಾಯರ ಕನಸಿನಲ್ಲಿ ಬಂದ್ಬಿಡುತ್ತೆ. ಕನಸಿನಲ್ಲಿ ಬಂದು ಏನೋ ಕೆಲಸ ಆಗುತ್ತೆ, ಮಗಳ ಮದುವೆನೋ ಮಗನ ಕೆಲಸನೋ ನಮಗೆ ಪ್ರಮೋಷನ್ನೋ ಏನೋ ನಮಗೆ ಗೊತ್ತಿಲ್ಲದೆ ಏನೋ ಕೊಡ್ತಾ ಇದ್ದಾಗ ಇದರಿಂದಾನೇ ಆಯಿತು ಅಂತ ನಮ್ಗೆ ಹೆಂಗೆ ಗೊತ್ತಾಗೋದು? ಆ ಗುರುತಿಸ್ಕೊಳ್ಳೋದು ಹೆಂಗೆ? ಅದೇ ಆಶ್ಚರ್ಯ. ಗುರುಗಳು 2 ಥರ ಗುರುಗಳಿರ್ತಾರೆ.
ಒಂದು ಲೌಕಿಕ ಗುರು, ಇನ್ನೊಂದು ಪಾರಮಾರ್ಥಿಕ ಗುರು. ಪಾರಮಾರ್ಥಿಕ ಗುರು ಅಂದರೆ ಸದ್ಗತಿ, ಸ್ವರ್ಗ, ಎಟ್ಸೆಟ್ರಾ. ಅದು ಲೌಕಿಕ ಗುರುಗಳಲ್ಲಿ ಕೂಡ ಇಂಡೈರೆಕ್ಟಾಗಿ ನಮ್ಮಲ್ಲಿ ಇರ್ತಾರೆ ಅಂದರೆ ಡಿ ವಿ ಗುಂಡಪ್ಪನವ್ರನ್ನ ಈಗೇನು ನಾನು ಕೋಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಗುರುಗಳು ನಮ್ಗೆ ಎಲ್ಲಿರ್ತಾರೆ, ಗುರುಗಳೇ ಸಿಗಲ್ವಲ್ಲ ಅಂತ ನೀವು ಅನ್ನೋಂಗಿಲ್ವಂತೆ. ಸುತ್ತಮುತ್ತ ಗುರುಗಳಿದ್ದಾರಂತೆ. ಇವತ್ತು ಸ್ವಲ್ಪ ಕಡಿಮೆ ಇರ್ಬೋದು, ಯಾಕೆಂದರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ. ಸೊ ಇಲ್ಲಿ ಗುರುವಿಲ್ಲವೆನಬೇಡ, ಜಗವೇ ಜಗದ್ಗುರುವು, ಅರಿ ಮಿತ್ರ, ಪ್ರಭು ಭೃತ್ಯ, ಸತಿ ಪುತ್ರ ವರ್ಗ, ಪರಿಪರಿಯ ಪಾಠಗಳ ಕಲಿಸುತ್ತಿರ್ಪರು ನಿನಗೆ ಅರಿತುಕೊಳ್ಳಲು ಅನುವಾಗ ಮರುಳ ಮುನಿಯ. ಅಲ್ವಾ? ಗುರುಗಳು ಯಾರು? ಅರಿ ಅಂದರೆ ಶತ್ರು. ಅರಿ ಶತ್ರುಗಳು ಕೂಡ ನಾವು ಹೆಂಗಿರಬಾರ್ದು ಅಂತ ಕಲಿಸ್ತಾನೆ. ಮಿತ್ರ, ಅರಿ ಮಿತ್ರ. ಪ್ರಭು ಅಂದರೆ ನಮಗಿಂತ ಸೀನಿಯರು ಅಂತ ನಮ್ಮ ಬಾಸು. ಭೃತ್ಯ ನಮಗೆ ಸಬಾರ್ಡಿನೇಟು, ಜೂನಿಯರು, ಅಸಿಸ್ಟೆಂಟು. ಪ್ರಭು ಭೃತ್ಯ. ಸತಿ ಹೆಂಡತಿಗಿಂತ ಗುರು ಇನ್ಯಾರಿದ್ದಾರೆ ಮೇಡಮ್? ಅಲ್ಲ ಮೇಡಮ್ ಅಂತ ಯಾಕಂತ ಅಂದರೆ ಪುರಂದರದಾಸರ ತಗೊಳ್ಳಿ, ಆದದ್ದೆಲ್ಲ ಒಳಿತೆ ಆಯಿತು, ನಮ್ಮ ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾಯಿತು ಅಂತ ಹೇಳಿರೋದು. ಅಂಥ ಗುರುಗಳು ಜಾಸ್ತಿ ಆಗಬೇಕು ಅಂತ ಪುರಂದರದಾಸರೇ ಸ್ಟ್ರೀಟ್ನಲ್ಲೆಲ್ಲ ಅನೌನ್ಸ್ ಮಾಡಿದ್ದಾರೆ. ಹೆಂಡತಿ ಸಂತತಿ ಸಾವಿರವಾಗಲಿ, ಸಾವಿರಗಳಿರುವಂಥ ಸತಿ. ಪುತ್ರ ವರ್ಗ, ಪುತ್ರ ಯಾರೋ? ಪ್ರಹ್ಲಾದನ ಗುರು ಆದ್ನಲ್ಲ, ಪತಿ ಪುತ್ರ ವರ್ಗ. ಪರಿಪರಿಯ ಪಾಠಗಳ ಕಲಿಸುತ್ತಿರ್ಪರು ನಿನಗೆ ಅರಿತುಕೊಳ್ಳಲು ಅನುವಾಗ ಮರುಳ ಮುನಿಯ. ನಮ್ಮ ಗುರುಗಳೆಲ್ಲ ಖುಷಿ ಆಗ್ತದೆ. ಜಗದ್ಗುರು ಅಂತೀವಲ್ಲ ನಾವು, ಕೃಷ್ಣ ಮುಂದೆ ಜಗದ್ಗುರು. ಒಬ್ಬರು ಗುರುಗಳಿದ್ರಂತೆ, ಅವರು ಜಗದ್ಗುರು ಅಂತ ಅಂದ್ಕೊಂಡಿದ್ರು. ಅವರು ಆನೆ ಮೇಲೆ ಮೆರವಣಿಗೆ ಮಾಡ್ಕೊಂಡು ಹೋದರು. ಕನ್ನಡ ಸಾಹಿತಿ ಒಬ್ಬರು ನಾಕಸ್ತೂರಿ ಅಂತ ಹೇಳ್ತಾರೆ, ಆನೆ ಮೇಲೆ ಮೆರವಣಿಗೆ ಮಾಡ್ಕೊಂಡು ಹೋಗುವಂಥ ಗುರುಗಳನ್ನ ಜಗದ್ಗುರು ಅನ್ನೋಕ್ಕಾಗಲ್ಲ, ಗಜದ್ಗುರು ಅನ್ಬೇಕು. ಗಜ ತಾನೆ. ಗುರುಗಳಲ್ಲಿ ಎಷ್ಟಿದೆ ಅಂತ ಕೊನೆಯದ ಒಂದು ಪಾಠ ಹೇಳ್ಬಿಡ್ತೀನಿ. ಎಷ್ಟು ಥರ ಗುರುಗಳಿದ್ದಾರೆ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳ್ತೀವಿ, ಬ್ರಹ್ಮಸೂತ್ರದಲ್ಲಿ. ಪ್ರೇರಕ, ಸೂಚಕಶ್ಚೈವ, ವಾಚಕೋ ದರ್ಶಕಸ್ತತ, ಶಿಕ್ಷಕೋ ಬೋಧಕಶ್ಚೈವ, ಷಡಯತೆ ಗುರವಃ ಸ್ಮೃತಃ. 6 ಥರ ಗುರುಗಳಿರ್ತಾರಂತೆ. ಯಾವುದು? ಪ್ರೇರಕ ಅಂದರೆ ಮೋಟಿವೇಟ್ ಮಾಡೋದು, ಪ್ರೇರಣೆ ಕೊಡೋವಂಥದ್ದು. ಸೂಚಕ ಅಂದರೆ ಡೈರೆಕ್ಷನ್, ಈ ಥರ ಹಿಂಗೆ ಹೋಗಿ ಅಂತ ಸೂಚನೆ ಕೊಡೋದು. ವಾಚಕ ಅಂದರೆ ಕ್ಲಿಯರಾಗಿ ಸ್ಪಷ್ಟವಾಗಿ ಬಾಯಿನಲ್ಲಿ ಹೇಳೋವಂಥದ್ದು. ದರ್ಶಕ ಅಂದರೆ ದರ್ಶನ ಕೊಡೋದು. ಶಿಕ್ಷಕ ಅಂದರೆ ಎಜುಕೇಟ್ ಮಾಡೋದು. ಬೋಧಕ ಅಂದರೆ ಉಪದೇಶ ಮಾಡೋದು. ಷಡಯತೆ, ಈ 6 ಥರ ಗುರುಗಳಿರ್ತಾರೆ. ಈ 6 ಗುರುಗಳು ಒಬ್ಬನೇ ಇರೋದು ನಮ್ಮ ಶ್ರೀಕೃಷ್ಣ. ಅದಕ್ಕೆ ಕೃಷ್ಣ ಒಂದೇ ಜಗದ್ಗುರು. ಭಗವದ್ಗೀತೆ ಒಂದು ತಗೊಳ್ಳಿ. ಕೃಷ್ಣ ಹೇಗೆ ಅಂತಂದರೆ, ಅವನು ಪ್ರೇರಕ, ಬಾಣ ಬಿಲ್ಲು ಎಲ್ಲ ಬಿಸಾಕ್ಬಿಟ್ಟು ನಾನು ಯುದ್ಧ ಮಾಡಲ್ಲ ಅಂತ ಹಿಂಗೆ ಕೂತ್ಕೊಂಡಾಗ ಪ್ರೇರಕ. ಸೂಚಕ, ಯಾರ್ಯಾರು ತೊಗೊಂಡು ನಿಲ್ಲಿಸ್ಬಿಟ್ಟು ಯಾರ ಕಡೆ ಹೋಗಬೇಕು, ಈ ಸೇನೆಯವರು ಉಭಯವರ ಮಧ್ಯೆ ರಥಂ ಸ್ಥಾಪಯ ಮೆಚ್ಚುತ್ತಾ ಇಲ್ಲಿ ನಿಂತ್ಕೊಂಡದ. ವಾಚಕ, ಭಗವದ್ಗೀತೆನ ಉಪದೇಶ ಮಾಡೋದು. ದರ್ಶಕ, ಇದನ್ನು ವಿಶ್ವರೂಪ ದರ್ಶನ ಮಾಡ್ದ. ಶಿಕ್ಷಕ, ಯಾವುದು ಒಳ್ಳೆಯದು, ಜ್ಞಾನಯೋಗ, ಭಕ್ತಿಯೋಗ, ಕರ್ಮಯೋಗ, ಇದನ್ನೆಲ್ಲ ಉಪದೇಶ ಮಾಡ್ದ. ಬೋಧಕ, ನೀವು ಹೇಗೆ ಸಿಗತ್ತೆ ಅಂತ ಹೇಳ್ದ. ಈ 6 ಗುರುಗಳು ಇರುವಂಥ ಕೃಷ್ಣ, ನೀವು ರಾಯರದು ಫೋಟೋ ನೋಡಿದ್ದೀರ. ಅವರು ಮೂಲ ರಾಮನ ಪೂಜೆ ಮಾಡಿದ್ರು. ಮಂತ್ರಾಲಯ ಕೆಲವು ಅನೇಕ ಫೋಟೋಗಳಲ್ಲಿ ಬೃಂದಾವನ ಇರುತ್ತೆ, ರಾಯರಿರ್ತಾರೆ. ಹಿಂದ್ಗಡೆ ಇವರು ಪೂಜೆ ಮಾಡ್ತಾ ಇದ್ದಾಗ ಬಾಲಕೃಷ್ಣ ಅವ್ರ ಹಿಂದೆ ಬಗ್ ನೋಡ್ತಾ ಇರೋದು ಒಂಥರ ಇನ್ನೋಸೆಂಟ್. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದು. ಅಂದರೆ ಇಂಡೈರೆಕ್ಟಾಗಿ ಕೃಷ್ಣ ರಾಮ ಅಂತರ್ಗತನಾಗಿ ಇರುವಂಥ ರಾಯರನ್ನು ನಂಬ್ಕೊಂಡ್ರೆ ನಾವು ಅವರು ಸಿಗ್ತಾರೆ, ಇವರು ಸಿಗ್ತಾರೆ ಅಂತ ಹಿಂಗೆ ಹೇಳಿ ಕರೆದರೆ ಬರಬಾರದು. ಇಂಥ ಗುರುಗಳು ನಮಗೆ ಸಿಕ್ಕಿರೋದ್ರಿಂದ ಇಲ್ಲಿ ಕೊನೆಯದಾಗಿ ಒಂದು ಪಾಯಿಂಟ್ ಮಾತ್ರ ಹೇಳ್ಬಿಟ್ಟು ಮುಗಿಸ್ಬಿಡ್ತೀನಿ. ಅಗೇನ್ DVG. ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ. ತರಣಿ ಅಂದರೆ ಸೂರ್ಯ. ತರಣಿ ದರ್ಶನ, ಸೂರ್ಯನ ಕಣ್ಣಿಂದ ನಾವು ನೋಡೋಕ್ಕಾಗಲ್ಲ. ಯಾಕೆ ಅಂದರೆ ಕಣ್ಣು ಕೊರೈಸುತ್ತೆ, ಯಾಕೆಂದರೆ ಅಷ್ಟು ಪ್ರಖರವಾಗಿರ್ತಾನೆ. ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ. ಸೂರ್ಯನ ಕಿರಣಗಳು ಬಿದ್ದರೆ ಅವಾಗ ನಾವು ಒಂಥರ ಕೂಲು ಈಸಿಯಾಗಿ ನಾವು ನೋಡ್ಕೋಬೋದು. ಕಿರಣಾನುಭವ ಸುಲಭ. ಹಾಗೆ ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆ. ಶಾಸ್ತ್ರಗಳಿಗೆ ಅದಕ್ಕಿಂತ ಇಂಥ ಉದಾಹರಣೆಗಳು. ಪರಮ ತತ್ವವ ಕಂಡ ಗುರುವನ್ನು ಅರಸುವುದೆಲ್ಲಿ, ಪರಮ ತತ್ವವ ಕಂಡ ಗುರುವನ್ನು ಅರಸುವುದು ಎಲ್ಲಿ, ದೊರೆತಂದು ನೀನು ಧನ್ಯ ಮಂಕುತಿಮ್ಮ. ಅಂಥ ಗುರುಗಳು ನಮಗೆ ಸಿಕ್ಕಿದ್ದಾರೆ. ಪರಮ ತತ್ವ ನಿಮಗೆ ಆಗಿರೋದು. ಇಹ ಪರ ಗತಿ ನೀನೆ, ಇಹ ಪರ ಗತಿ ನೀನೆ ಅಂತ ಯಾಕೆ ಹೇಳ್ತಾರೆ. ನಾವು ರಾಯರದು ಕೆಲವು ಸಲ ಪಾದುಕೆ ಅಂತ ಕೆಲವು ಸಲ ಹೇಳಿದಾಗ ಅದನ್ನು ನೋಡ್ತೀವಿ. ಈ ಪಾದುಕೆಯಲ್ಲಿ ಏನು ಸ್ಪೆಷಲ್ ಗೊತ್ತಾ, ಮೊನ್ನೆ ರಾಮಾಯಣದ ಬಗ್ಗೆ ಒಂದು ಮಾತು ಹೇಳ್ತಾರೆ ಯಾರೋ. ಕೈಕೇಯಿ ಭರತನಿಗೆ ತಲೆ ಮೇಲೆ ಒಂದು ಕಿರೀಟ ಇಡೋಕ್ಕೆ ಅಂತ ಪ್ರಯತ್ನ ಪಟ್ಲು. ಒಂದು ಕಿರೀಟ ಇಡೋಕ್ಕೆ, ರಾಜ ಆಗಬೇಕು ಅಂತ. ಕೈಕೇಯಿ ಭರತನಿಗೆ ಒಂದು ಕಿರೀಟ ಇಡಕ್ಕೆ ತಯಾರು ಮಾಡ್ಲು. ಆದರೆ ಭರತ 2 ಕಿರೀಟ ಇಟ್ಕೊಂಡ. ಅದೇ ಪಾದುಕೆ. ಒಂದು ಇಹಲೋಕದಲ್ಲಿ ಕೀರ್ತಿ, ಪರಲೋಕದಲ್ಲಿ ಸದ್ಗತಿ, 2 ಇಟ್ಕೊಂಡ. ಅಂಥ ರಾಯರ ಪಾದ ನಾವು ನೆನೆಸ್ಕೊಂಡಾಗ ಹಿಂದೆ ಬರುವ ನಮ್ಮ ರಾಯರ ನೆರಳಿನಂತೆ ಹನುಮ. ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ. ಇವತ್ತೇ ಮಂತ್ರಾಲಯ. ಎಲ್ಲಿ ನಿನ್ನ ಭಕ್ತರೋ ಅಂದಾಗೆ ಲಾಸ್ಟ್ದೊಂದು ಪಾಯಿಂಟು. ಹಾಗೆ 3 ಸಲ ಹೇಳಿದೆ ಅಂತ ಕಾಣ್ತಲ್ಲ, ಕೊನೆ ಪಾಯಿಂಟು ಅಂತ.
ಒಂದು ಈ ಶ್ಲೋಕ ನನಗೊಬ್ಬರು ಪ್ರಶ್ನೆ ಕೇಳಿದ್ರು, ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ, ಇದಕ್ಕೆ ಅರ್ಥ ಹೇಳಿ ಅಂದರು. ಅಲ್ಲ ಸರಿ, ಕಲ್ಪವೃಕ್ಷ ಅಂದ್ರೇನು ಅಂತ ಕೇಳಿದ್ರು. ಕಲ್ಪವೃಕ್ಷ ಅಂದರೆ ನಾವು ಏನೇನು ಕೇಳ್ತೀವೋ ಅದನ್ನೆಲ್ಲ ಕೊಡೋವಂಥ ಒಂದು ವೃಕ್ಷ, ಮರ ಅಂದೆ. ಸರಿ, ಕಾಮಧೇನು ಅಂದ್ರೇನು ಅಂದರು. ನಾವು ಏನೇನು ಕೇಳ್ತೀವೋ ಅದನ್ನು ಕೊಡೋವಂಥ ಒಂದು ಹಸು. ಆಯ್ತಲ್ಲ, ಕಲ್ಪವೃಕ್ಷನೇ ಕೊಡ್ತಲ್ಲ, ತಿರ್ಗಾ ಆಯ್ತು ಕಾಮಧೇನು. ನಾವು ಏನೇನು ಕೇಳಬೇಕು ಅದು ಕೊಟ್ಟಿದ್ದಾರಲ್ಲ, ತಿರ್ಗಾ ಎರಡೆರಡು ಅದಕ್ಕೆ ಅಂತ ಕೇಳಿದ್ರು. ಯಾಕೆಂದರೆ ಏನು ಡಿಫ್ರೆನ್ಸು ಕಲ್ಪವೃಕ್ಷಕ್ಕೂ ಕಾಮಧೇನುಗೂ ಅಂದರೆ, ವೃಕ್ಷ ಅಂದರೆ ಅದು ಫಿಕ್ಸ್ಡು ಇಮ್ಮೂವಬಲ್ ಪ್ರಾಪರ್ಟಿ, ಅದು ಅಲ್ಲೇ ಅಲ್ಲಿ ಹಂಗೆ ಇರುತ್ತೆ, ಅದಂದರೆ ಚೇಂಜ್ ಮಾಡೋಕ್ಕಾಗಲ್ಲ. ಈಗ ಟ್ರೀ ಪ್ಲಾಂಟೇಶನ್ ಅದು ಬೇರೆ ವಿಷಯ. ಸೊ ವೃಕ್ಷ ಅಲ್ಲೇ ಇರುತ್ತೆ. ಆದರೆ ಕಾಮಧೇನು ಎಲ್ಲಿ ಬೇಕಾದ್ರೂ ಕರೆದು ಹೇಳ್ಕೊಂಡು ಕಟ್ಟಾಕ್ಬೋದು, ಹೆಂಗೇನೋ ಮಾಡ್ಕೋಬೋದು ನಾವು ಎಲ್ಲಿ ಬೇಕಾದರೂ. ಹಾಗೆ ರಾಯರು ಕಲ್ಪವೃಕ್ಷ ಕಾಮಧೇನು. ಕಲ್ಪವೃಕ್ಷ ಅಂದರೆ ಅಲ್ಲಿ ಹೆಡ್ ಕ್ವಾರ್ಟರ್ಸು ಮಂತ್ರಾಲಯದಲ್ಲಿ, ಅದು ಫಿಕ್ಸ್ಡು ಕಲ್ಪವೃಕ್ಷ, ಅಲ್ಲಿ ಬೇಕಾದ್ರೆ ಹೋದ್ರೂ ಸಿಗುತ್ತೆ ನಿಮಗೆ. ಕಾಮಧೇನು ಅಂದರೆ ಎಲ್ಲಿ ಕರೆದ್ರು ಬರ್ತಾರೋ, ಎಲ್ಲಿ ನಿನ್ನ ಭಕ್ತರೋ ಅಲ್ಲೇ ಮಂತ್ರಾಲಯ ಅಲ್ಲ. ಅಲ್ಲಿ ಹೋದ್ರೂ ನಮ್ಗೆ ಏನೇನು ಸಿಗುತ್ತೋ ಆಶೀರ್ವಾದ ಕೃಪೆ ಸಿಗುತ್ತೋ ಅವ್ರನ್ನೇ ಕರೆದಾಗಲೂ ಬರ್ತಾರೆ. ಅದಕ್ಕೆ ಬಂದೇ ಗುರುರಾಯ. ಹಾಗೆ ಇವತ್ತು ಸನ್ನಿಧಾನ ಇಲ್ಲಿ ಆಗಿರೋದ್ರಿಂದ ನಾವೆಲ್ಲರೂ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಮುಂದೆ ರಾಯರ ಆರಾಧನೆ, ಇನ್ನೊಂದು ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ ನಡೆಸ್ಕೊಳ್ಳುವಾಗ ಇದನ್ನು ಹಾಗೆ ಭಕ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತೇಳಿ ರಾಯರ ಕೃಪೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು ಶ್ರೀ ವೈಗುಂಠರವರಿಗೆ. ಅವ್ರ ಮಾತುಗಳನ್ನ ಕೇಳಿ ನೀವು ಎಷ್ಟು ಆನಂದ ಪಡ್ತಾ ಇದ್ದೀರ ಅಂತ ಗೊತ್ತಾಗತ್ತೆ. ಹಾಗೆ ಈ ವೇದಿಕೆಯಲ್ಲಿ ನಾವು ಶ್ರೀ ವಿಜಯ ರಾಘವೇಂದ್ರ ಅವ್ರನ್ನ ಬರಬೇಕು ಅಂತ ಕೇಳ್ಕೊಂಡಾಗ ಅದು ಆಗಿದ್ದೇ ಒಂದು ಪ್ರೇರಣೆ ರೀತಿಯಲ್ಲಿ ನಾವು